ಕಾಣಿಸ್ತಿದೆಯಲ್ಲ ಈ ಥರ ಸ್ಪ್ರೆಡ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಅದು ಓಪನ್ ಆಗಿ ಹೊರಗೆ ಬರುತ್ತೆ. ಸೊ ನಿಮ್ಗೇನಾದರೂ ಚಂದ್ರಪಟ್ಟಣ ನಿಯರ್ ಇದ್ದರೆ ಯಾರು ಇದ್ದರೆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಆಲ್ಸೋ ಕಾಂಟ್ಯಾಕ್ಟ್ ಅಂತ ವೀಡಿಯೋ ಇಟ್ಟಿದ್ರೆ ನಾನು ಮಶ್ರೂಮ್ ಮಾಡಬೇಕು ಅಂತ. ಸೊ ಟ್ರೈನಿಂಗ್ ಅವೈಲೇಬಲ್ ಇದೆ, ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಕಾಸ್ಟ್ ಏನಿಲ್ಲ, ಓಕೆನಾ, ಫ್ರೀಯಾಗಿ ಕೊಡ್ತೀನಿ. ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಗಿರೀಶ್. ಬನ್ನಿ ಇವತ್ತು ನನ್ನ ಮಶ್ರೂಮ್ ಫಾರ್ಮ್ ಜಿ ಬ್ರದರ್ಸ್ ಮಶ್ರೂಮ್ ಫಾರ್ಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಒಂದು 100 ಬ್ಯಾಗ್ಸ್ ಮಾಡಿದ್ದೆ, ಅದು ಯಾವ ಥರ ಸ್ಪ್ರೆಡ್ ಆಗಿದೆ ಅಂತಲೂ ತೋರಿಸ್ತೀನಿ. ಬನ್ನಿ. ಓಕೆ, ನಮ್ಮ ಅಕ್ಕ ಹೇಳ್ತಿದ್ದಾರೆ ಯಾವ ಊರು ಏನು ನಿಮ್ಮದು ಡೀಟೇಲ್ಸ್ ಹೇಳಿ ಅಂತ. ಸೊ ಹೇಳ್ತೀನಿ ನೋಡಿ. ಸೊ ನಮ್ಮದು ಬಂದು ಚಂದ್ರಪಟ್ಟಣದ ಹತ್ರ ಬನವಾಸೆ ಅಂತ. ಸೊ ಬಾಗೂರು ಹೋಬಳಿ ಬರುತ್ತೆ. ಸೊ ಅಲ್ಲಿ ಮಶ್ರೂಮ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡೀನಿ. ಈಗ ಜಸ್ಟ್ ಒಂದು 2 ಮಂತ್ಸ್ ಆಗಿದೆ. ಫಸ್ಟ್ 5 ಬ್ಯಾಗ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ, ಓಕೆನಾ. 5 ಬ್ಯಾಗ್ಸ್ ಎಕ್ಸ್ಪೆರಿಮೆಂಟಲ್ಲಿ ನಾನು ಕಬ್ಬಿನ ತರಗಲ್ ಮಾಡಿದ್ದೆ ಮತ್ತು ಹುಲ್ಲಲ್ಲಿ ಮಾಡಿದ್ದೆ. ಹುಲ್ಲಲ್ಲಿ ಮಾಡಿರೋದು ಪ್ರತಿಯೊಂದು ಬಂದಿದೆ. ಆಲ್ಮೋಸ್ಟು 4 ಇಂದ 5 kgs ಆಲ್ರೆಡಿ 2 ಬಂದಿದೆ. ಅದರಲ್ಲಿ ಅರ್ಧ ನಾವು ಮನೆಗೆ ಯೂಸ್ ಮಾಡಿ ಇನ್ನು ಅರ್ಧ ಫ್ರೆಂಡ್ಸು ಫ್ಯಾಮಿಲಿಗೆ ಕೊಟ್ಟಿದ್ದೀವಿ, ಓಕೆನಾ. ಅದು ನನ್ನ ಅನಿಸಿಕೆ ಏನಂದರೆ ಒಳ್ಳೆ 2 ಬಂತು, ಓಕೆನಾ. ಸೊ ಅದಕ್ಕೋಸ್ಕರ ಒಂದು ಪಾಸಿಟಿವ್ ಆಗಿ ತಗೊಂಡು 100 ಬ್ಯಾಗ್ ಮಾಡೋಣ ಅಂತ ಫಸ್ಟು ಈಗ 100 ಬ್ಯಾಗ್ ಮಾಡಿದ್ದೀನಿ. ನೋಡಿ ಇದು ಕಾಣ್ತಿದೆಯಲ್ಲ, ಇದು ಫುಲ್ 100 ಬ್ಯಾಗ್ಸ್ ಇಲ್ಲಿ, ಓಕೆನಾ. ಇದರಲ್ಲಿ ಒಂದೊಂದು ನೀಟಾಗಿ ಸ್ಪ್ರೆಡ್ ಆಗಿಲ್ಲ, ಸೊ ಅದಕ್ಕೂ ಪ್ರಾಬ್ಲಮ್ ಇರುತ್ತೆ. ಸೊ ಎವ್ರಿಥಿಂಗ್ ಈಸ್ ಲರ್ನಿಂಗ್, ಓಕೆ. ನೆಕ್ಸ್ಟು ಕಲಿತೀನಿ. 100ರಲ್ಲಿ 2-3 ಹಂಗೆ ಆಯ್ತವೆ, ಓಕೆನಾ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳೋದು ಬೇಡ. ಇನ್ನು 95 ಸರಿಯಾಗಿರವಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಖುಷಿ ಇರಲಿ, ಓಕೆ. ಆ ಥರ, ಓಕೆ. ನಿಮಗೆ ತೋರಿಸ್ತೀನಿ ಯಾವ ಥರ ಸ್ಪ್ರೆಡ್ ಆಗಿದೆ ಅಂತ. ಬನ್ನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಸ್ಪ್ರೆಡ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಅದು ಓಪನ್ ಆಗಿ ಹೊರಗೆ ಬರುತ್ತೆ. ಸೊ ಈ ಥರ ಸ್ಪ್ರೆಡ್ ಆಗಿದೆ. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಏರ್ ಹೋಗಿದೆ, ಓಕೆನಾ. ಏರು ಏನಕ್ಕೆ ಅಂದರೆ ನೀಟಾಗಿ ಪ್ಯಾಕ್ ಮಾಡಿಲ್ಲ ಆದರೆ ಆ ಥರ ಏರ್ ಹೋಗುತ್ತೆ. ಅದು ನಮ್ಮ ಅಕ್ಕ ಮಾಡಿರೋದು, ಓಕೆನಾ. ನಮ್ಮ ಅಕ್ಕ ಮಾಡಿರೋದು ಅನ್ನೋದಕ್ಕಿಂತ ಅಲ್ಲೊಂದು ಸ್ವಲ್ಪ ಅವ್ರಿಗೆ ಅಂಕರ್ ಗೊತ್ತಿರಲ್ಲ, ಸ್ಟಾರ್ಟಿಂಗ್ ಅಲ್ವಾ. ಸೊ ಏನೂ ಆಗಲ್ಲ. ದಿಸ್ ಈಸ್ ಆಲ್ಸೋ ಒನ್ ಆಫ್ ಲರ್ನಿಂಗ್ ಫಾರ್ ಅಸ್, ಓಕೆ. ಮೇಲ್ಗಡೆ ಬ್ಯಾಗು ಅದು ನೀಟಾಗಿ ಸ್ಪ್ರೆಡ್ ಆಗಿದೆ. ನೋಡಿ ಅದೇ ಬ್ಯಾಗ್ ಗೊತ್ತಾ, ಇದಕ್ಕೂ ಮತ್ತು ಆ ಬ್ಯಾಗಿಗೂ ಡಿಫ್ರೆನ್ಸ್ ಏನಂದರೆ ಅದು ಮಶ್ರೂಮ್ ಕೊಡ್ತಾರಲ್ಲ, ಮೀನ್ಸ್ ಸ್ಪ್ಯಾನ್ಸಾ, ಅದ್ರ ಬ್ಯಾಗೆ. ಅದರಲ್ಲಿ ನಾನು ಅದೇ ವೇಸ್ಟ್ ಮಾಡೋದು ಅಂತ ಅದರಲ್ಲೂ ಮಾಡಿದ್ದೀನಿ. ಸೊ ಮೇಕ್ ಹೋಗ್ತಾ ಚಿಕ್ಕ ಆಗುತ್ತಲ್ಲ ದಾರ, ಸೊ ಅಲ್ಲೂ ನ್ಯಾತಾಕಣ ಅಂತ. ಸೊ ನೋಡಿ ಇದು ಫುಲ್ಲು ಈ ಥರ ಸ್ಪ್ರೆಡ್ ಆಗಿದೆ, ಸಖತ್ತಾಗಿ ಸ್ಪ್ರೆಡ್ ಆಗಿದೆ, ಓಕೆನಾ. ಇನ್ನು ಸ್ವಲ್ಪ ದಿನ ಬರುತ್ತೆ. ಈ ಯಾರ್ಯಾರು ವೀಡಿಯೋ ಮೊದಲು ಬಾರಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಸಪೋರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಚಂದ್ರಪಟ್ಟಣ ನಿಯರ್ ಇದ್ದರೆ ಯಾರು ಇದ್ದರೆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಆಲ್ಸೋ ಕಾಂಟ್ಯಾಕ್ಟ್ ಅಂತ ವೀಡಿಯೋ ಮೇಲೆ ಬರುತ್ತೆ, ನಿಮ್ಗೆ ಹಾಕಿರ್ತೀನಿ. ಸೊ ಆ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನಾನು ಮಶ್ರೂಮ್ ಮಾಡಬೇಕು ಅಂತ. ಸೊ ಟ್ರೈನಿಂಗ್ ಅವೈಲೇಬಲ್ ಇದೆ, ನಾನು ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಕಾಸ್ಟ್ ಏನಿಲ್ಲ, ಓಕೆನಾ, ಫ್ರೀಯಾಗಿ ಕೊಡ್ತೀನಿ. ಫ್ರೀಯಾಗಿ ಅಂದರೆ ನಾನು ಏನು ಮಾಡ್ತೀನಿ ಅದೆಲ್ಲ ಹೇಳ್ಕೊಡ್ತೀನಿ ನಿಮಗೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಆ್ಯಂಡ್ ಆಲ್ಸೋ ನೀವು ಕೇಳ್ಬೋದು ಮಾರ್ಕೆಟಿಂಗ್ ಯಾವ ಥರ ಮಾಡ್ತೀರಾ ಬ್ರದರ್? ಓಕೆ, ಗುಡ್ ಕ್ವಶನ್. ಮಾರ್ಕೆಟಿಂಗ್ ಈಗ ನಾನು ಮೈಸೂರಲ್ಲಿ ಮಾರ್ಕೆಟಿಂಗ್ ಇದೆ, ಬಟ್ ಅವ್ರು ಏನಂತ ಹೇಳ್ತಾರೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು, ನೀವು ಮತ್ತೆ ರೆಗ್ಯುಲರಾಗಿರಬೇಕು ಅಂತ. ಸೊ ಓಕೆ, ಕೊಡ್ತೀನಿ, ರೆಗ್ಯುಲರಾಗಿ ಕೊಡೋಣ ಅಂತಲೇ ಇದ್ದೀನಿ. ಬಟ್ ಸ್ಟಾರ್ಟಿಂಗ್ ಅಲ್ವಾ, ಇಟ್ಸ್ ಟೇಕ್ ಟೈಮ್ ಟು ಡೆವಲಪ್ ಬಿಸ್ನೆಸ್, ದಟ್ಸ್ ವೈ ಇಟ್ಸ್ ಟೇಕ್ ಟೈಮ್, ಓಕೆ. ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಫಸ್ಟ್ ಮಾಡೋಣ, ಒಂದು ಬೇಸಿಕ್ ಲರ್ನಿಂಗ್ ಕಲ್ತ್ಕೊಳ್ಳೋಣ. ಮತ್ತು ಇಷ್ಟು ಮಾಡಿದ್ದೀನಿ. ಮಾರ್ಕೆಟಿಂಗ್ ಅಂತ ಲೋಕಲಲ್ಲಿ ವೆಜಿಟೇಬಲ್ಸ್ ಅಂಗಡಿ ಎಲ್ಲ ಕೇಳಿದ್ದೀನಿ, ತಗೋತೀನಿ ಅಂದರೆ. ಓಕೆ, ಆಫ್ಟರ್ ಏನಾಗುತ್ತೆ ಎಲ್ಲನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ನೋಡಿ ಈ ಥರ ಬಂದಿದೆ, ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಮಾತ್ರ. ಐ ಹೋಪ್ ವಿ ಡೂಯಿಂಗ್ ವೆಲ್. ಆ್ಯಂಡ್ ಆಲ್ಸೋ ದಿಸ್ ಒನ್ ಇಲ್ಲಿ ಕವರ್ ಮಾಡಿದ್ದೀವಲ್ಲ, ಇಲ್ಲೊಂದು 40 ಬ್ಯಾಗ್ಸ್ ಇದೆ, ಓಕೆನಾ. ಇಲ್ಲಿ ನೋಡಿ, ಇದು ನೋಡಿ ಈ ಥರ ಸ್ಪ್ರೆಡ್ ಆಗ್ತಿದೆ ಇದು. ಆ್ಯಂಡ್ ಆಲ್ಸೋ ಬಾಟಲಲ್ಲಿ ಮಾಡಿದ್ದೆ, ಇದು ಬಾಟಲ್ಲು, ಓಕೆನಾ. ಆ್ಯಂಡ್ ಆಲ್ಸೋ ಇನ್ನೊಂದು ಮಾಡಿದ್ದು ವೇರ್ ದಟ್ ಒನ್, ಇದು ಒಂದು ಬಾಟಲ್ ಅಟ್ಟ ಅಂತಾರಲ್ಲ, ಮನೆ ಹಳ್ಳಿ ಕಡೆ ಇದ್ದರೆ ಅಟ್ಟದ ಮೇಲೆ ಈ ಬಾಟಲ್ ಬಿದ್ದಿತ್ತು, ಓಕೆನಾ. ಈ ಬಾಟಲ್ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಸೊ ಒಂದು ಮಶ್ರೂಮ್ ಮಾಡೋಣ ಅಂತ ತಾವನ್ನು ಮಾಡಿದ್ದೀನಿ. ಸೊ ಇದು ನೀಟಾಗಿ ಸ್ಪ್ರೆಡ್ ಆಗಿದೆ, ಓಕೆನಾ. ಆಲ್ಮೋಸ್ಟ್ ಇದು ಮಾಡಿ 20 ಡೇಸ್ ಮೇಲೆ ಆಗಿದೆ, ಇನ್ನೂ ನೀಟಾಗಿ ಸ್ಪ್ರೆಡ್ ಆಗಿದೆ. ಅಲ್ಲೇ ಒಂದು 50-60 ರುಪೀಸ್ಗೆ ಒಂದು ಬಂದಿತ್ತು, ಒಂದು ಗುಚ್ಚಿ, ಅದನ್ನ ಕೊಟ್ಟಿದ್ದೀನಿ, ಓಕೆನಾ. ಈ ಥರ ಮಾರ್ಕೆಟಿಂಗ್ ಎಲ್ಲ ಕಷ್ಟ ಅಂತಾರೆ, ಬಟ್ ನಾವು ಮಾರ್ಕೆಟಿಂಗ್ ಮಾಡಬೇಕು. ಬಿಸ್ನೆಸ್ ಅಂದರೆ 1 ದಿನದಲ್ಲಿ ಆಗಲ್ಲ, 2 ದಿನದಲ್ಲಿ ಆಗಲ್ಲ, ಇಷ್ಟು ಟೇಕ್ ಟೈಮ್, ಓಕೆನಾ. ಆಯಿತು, ಇವತ್ತಿನ ಚಿಕ್ಕ ಬ್ಲಾಗ್ ನಿಮಗೋಸ್ಕರ.
ನಿಮಗೆ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಟ್ರೈನಿಂಗ್ ಬೇಕಿದ್ರೆ ಕಮೆಂಟ್ ಮಾಡಿ, ನಮ್ಮ ಅಕ್ಕ ಹೇಳ್ತಿದ್ದಾರೆ ನೋಡಿ, ಅವಳೇ ಚಿಕ್ಕ ಬ್ಲಾಗ್ ಆಯಿತು ನಿಮಗೋಸ್ಕರ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಯ್ತಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.